ನಾವಿದ್ದೀವಿ ಆಸ್ಟ್ರೇಲಿಯಾದ ಬಹಳ ಸ್ಪೆಷಲ್ ಆದ ಒಂದು ಫಾರ್ಮ್ನಲ್ಲಿ. ಒಬ್ಬ ಮನುಷ್ಯನಿಗೆ ನ್ಯೂಜಿಲೆಂಡಲ್ಲಿ 5 ಶೀಪ್ ಇದೆ. ಕರ್ನಾಟಕ. ಎಸ್, ಹಾಲು ಕರೆಯೋದು ಕಷ್ಟ ಇದೆ. ಇದು ಸಾಮಾನ್ಯವಾದ ನಾಯಿಗಳಲ್ಲ. ಊಟ ಕೊಡಲಿಲ್ಲ ಅಂತ ತೆಗೆದು ಒದ್ಬಿಟ್ಟು ತಬಾರತ್ತ. ಇದು ಈ ಒಂದು ದೇಶದ ರಾಷ್ಟ್ರೀಯ ಹಣ್ಣು. ಇಡೀ ವಿಶ್ವಕ್ಕೆ ಗೊತ್ತಿರೋದು ಕಿವಿ ಫ್ರೂಟ್ ನ್ಯೂಜಿಲೆಂಡ್ ಅವರು ಇನ್ವೆಂಟ್ ಮಾಡಿದಂತಹ ಫ್ರೂಟ್ ಅಂತ. ಬಟ್ ಆ್ಯಕ್ಚುಲಿ ತಪ್ಪು. ಈ ಥರ ಶೂ ಮಣ್ಣು ಅಥವಾ ಹುಲ್ಲಿದ್ರೆ ನ್ಯೂಜಿಲೆಂಡಿಗೆ ಬರ್ಬೇಕಾದ್ರೆ ಸಂಪೂರ್ಣವಾಗಿ ಕ್ಲೀನ್ ಮಾಡಿ ತೊಗೊಂಬನ್ನಿ. ಯಾಕೆ ಅಂದರೆ ಏನು ಬೇಕು? ನವೆಂಬರ್ 2, 2022 ಗ್ಲೋಬಲ್ ಕನ್ನಡಿಗ ವಾಹಿನಿಯ ಜನನ. ಖುಷಿಯಾಗಿದ್ದಾಗ ದೇವರು ಮೈ ಮರೆತು ಎಂತೆಂಥವ್ರನ್ನು ಸೃಷ್ಟಿ ಮಾಡಿಬಿಡ್ತಾನೆ. ಅದೇ ಕೋಪ ಬಂದಾಗ ಮಾತ್ರ, ಅದೇ ಸುತ್ತಾಡೋಕ್ಕೋಸ್ಕರ ಮಾತ್ರ ನನ್ನಂತನ್ನು ಸೃಷ್ಟಿ ಮಾಡ್ತಾನೆ. ಸೈಬೇರಿಯಾ ಕನ್ನಡ ವೈಬು ವೈರಲ್ಲೂಯ ಡೇಂಜರ್ ಪ್ಲೇಸ್ಗೆ ಎಂಟ್ರಿ ಕೊಟ್ಟು ಬರೆದ ಹಿಸ್ಟರಿಯ. ತಂದೆ ತಾಯಿ ಆಶೀರ್ವಾದ, ಜನರ ಪ್ರೀತಿಯ ಪಾವರು, ಜಗದ ಮಧ್ಯೆ ಶೈನ್ ಆಗ್ತಿದೆ ನಮ್ಮ ಕನ್ನಡ ಫ್ಲೇವರು. ಕನ್ನಡಿಗ ವರ್ಲ್ಡ್ ಅಲ್ಲಿ ಕನ್ನಡ ವೈಬು, ಕನ್ನಡಿಗ ಗ್ಲೋಬಲ್ ಅಲ್ಲಿ ನಮ್ಮ ಡ್ರೈವು. ಮೂರು ವರ್ಷ 7 ತಿಂಗಳಿಂದ ಸತತವಾಗಿ ನನ್ನ ಬೆನ್ನೆಲುಬಾಗಿ ಪ್ರೀತಿ ಪ್ರೋತ್ಸಾಹದಿಂದ ನಿಂತಹ ಪ್ರತಿಯೊಬ್ಬ ಗ್ಲೋಬಲ್ ಕನ್ನಡಿಗರಿಗೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್ ಮಾಡುವಂತಹ ಅನಂತ ಧನ್ಯವಾದಗಳು. ಇವತ್ತು ನಮ್ಮ ಕುಟುಂಬ 5 ಲಕ್ಷವನ್ನು ದಾಟಿರೋದು ಬಹಳ ಹೆಮ್ಮೆಯ ವಿಚಾರ. ಇದನ್ನೇ ಮುಂದುವರಿಸ್ಕೊಂಡು ಹೋಗೋಣ. ಇನ್ನೂ ಸಾಕಷ್ಟು ಅಚೀವ್ಮೆಂಟ್ಸ್ನ ಮಾಡೋದಿದೆ, ಕನ್ನಡ ಪರ ಕಾರ್ಯಗಳು ಮಾಡೋದಿದೆ, ಕನ್ನಡಿಗರಿಗೆ ಇನ್ನೂ ಉತ್ತಮವಾದ ವಿಷಯಗಳನ್ನು ಕೊಡೋದಿದೆ, ಕಲಿಯೋದಿದೆ. ಮಿಷನ್ 197 ಇದೆ. ಕನ್ನಡಕ್ಕೆ 1000 ಗೀತೆಗಳನ್ನು ಕೊಡುವಂತಹ ಚಾಲೆಂಜ್ ಕೂಡ ಇದೆ. ಇನ್ನು ಸಾಕಷ್ಟು ಎಕ್ಸ್ಪ್ಯಾನ್ಷನ್ ಮಾಡುವಂತಹ ಪ್ಲ್ಯಾನ್ಸ್ ಕೂಡ ಇದೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಮುಂದುವರಿಲಿ. ಕರುನಾಡಿನ ಅಚ್ಚುಮೆಚ್ಚಿನ ನಂಬರ್ 1 ಟ್ರಾವೆಲ್ ಕಂಪ್ನಿ ವೇ ಟು ವರ್ಲ್ಡ್ ನನ್ನ ಪ್ರೀತಿಯ ರಾಕೇಶ್ ಕೊಟ್ಟಂತಹ ಅದ್ಭುತ ಬೆಂಬಲಕ್ಕೆ ಧನ್ಯವಾದ. ಎಲ್ಲ ಇಡೀ ವಿಶ್ವದಲ್ಲಿ ನನ್ನನ್ನು ತಮ್ಮ ಮನೆಗಳಲ್ಲಿ ಹೋಸ್ಟ್ ಮಾಡಿ ಊಟ ತಿಂಡಿ ಹಾಕಿದಂತಹ ಎಲ್ಲ
ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಧನ್ಯವಾದ. ಹಾಗೆ ಸಾಕಷ್ಟು ಗ್ಲೋಬಲ್ ಕನ್ನಡಿಗರು ಕೂಡ ಬೇರೆ ಬೇರೆ ದೇಶಗಳಲ್ಲಿ ಹೋಸ್ಟ್ ಮಾಡಿದ್ರು, ತೋರಿಸಿದ್ರು, ಇಡೀ ಪ್ರಪಂಚವನ್ನು ಬೇರೆ ದೃಷ್ಟಿಯಲ್ಲಿ ನನಗೆ ಹೇಳಿಕೊಟ್ರು. ಅವ್ರಿಗೂ ಕೂಡ ಥ್ಯಾಂಕ್ ಯು. ಈ ಒಂದು ಜರ್ನಿಯನ್ನು, ಈ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು, ಈ ಒಂದು ಕನ್ನಡ ಪರ ನಿಲುವನ್ನು ಸದಾ ಮುಂದುವರಿಸ್ಕೊಂಡು ಹೋಗ್ತೀನಿ. ಸಿಗೋಣ ಈ ಒಂದು ಜರ್ನಿಯಲ್ಲಿ. ಇನ್ನೂ ಸಾಕಷ್ಟು ವಿಷಯಗಳನ್ನು ಮುಂದೆ ಮಾತಾಡೋಣ. ವಿಡಿಯೋನ ನೋಡಿ, ಹೊಸ ವಿಡಿಯೋ ಬರ್ತದೆ ಇವಾಗ, ಸಖತ್ತಾಗಿದೆ ನ್ಯೂಜಿಲ್ಯಾಂಡು. ನೀವು ಕೂಡ ಟ್ರಾವೆಲ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೊಮ್ಮೆ ಧನ್ಯವಾದ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್, ಜೈ ಭುವನೇಶ್ವರಿ. ನಮಸ್ಕಾರ, ಶುಭೋದಯ. ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ. ನಾನಿದ್ದೀನಿ ನ್ಯೂಜಿಲ್ಯಾಂಡ್ ದೇಶದ ಬಹಳ ಸೂಕ್ಷ್ಮವಾದ ಜಿಯೋಥರ್ಮಲ್ ಹಾಗೆ ವಾಲ್ಕ್ಯಾನಿಕ್ ಪ್ರದೇಶವಾದ ರೋಟೊರೋವಾ ನಗರದಲ್ಲಿ. ಇವತ್ತು ಇಂದಿನ ಬೆಳಗ್ಗೆಯನ್ನು ಶುರು ಮಾಡ್ತಾ ಇದ್ದೀವಿ. ದೇವಸ್ಥಾನದ ವಿಸಿಟ್ಟಿಂದ ಕೈ ಮುಗಿದು ಶ್ರೀ ಸ್ವಾಮಿ ನಾರಾಯಣ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಭಾಳ ಖುಷಿ ಆಗ್ತಾಯಿದೆ. ಇಲ್ಲೂ ಕೂಡ ನಮ್ಮ ಮಂದಿರ ಇರೋದು. ಒಳಗೆ ಹೇಗಿದೆ ಸಾಧ್ಯವಾದರೆ ಶೂಟ್ ಮಾಡಿ ತೋರಿಸ್ತೀನಿ. ಸ್ವಾಗತ. ಶೂ ಬಿಡೋದಕ್ಕೆ ಮಾಡಿರುವಂತಹ ಕೇಂದ್ರ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಶಿವ, ಪಾರ್ವತಿ, ಗಣೇಶ, ರಾಮ್, ಸೀತಾ और ಹನುಮಾನ್ ಜಿ, ರಾಧಾಕೃಷ್ಣ, ಉತ್ಕರ್ಷ್ ಅಂತ ಇಲ್ಲಿಯ ಸ್ವಾಮಿಯವರು ನಮ್ಮೆಲ್ಲರಿಗೂ ಹಣೆಗೆ ಕುಂಕುಮ ಇಡ್ತಾ ಇದ್ದಾರೆ. ನಮ್ಮ ವೇಟ್ ವರ್ಲ್ಡ್ ಗ್ರೂಪ್ ಕೂಡ ಪ್ರತಿ ದಿವಸ ಬೆಳಗ್ಗೆ ಬಂದು 7:45ಕ್ಕೆ ಆರತಿಗೆ ಬಂದು ದೇವರ ಆಶೀರ್ವಾದ ಪಡ್ಕೊಂಡು ದಿವಸವನ್ನು ಶುರು ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಇಡೀ 100 ಕಿಲೋಮೀಟ್ರ್ ಸುತ್ತಮುತ್ತ ಇರುವಂತಹ ಏಕೈಕ ದೇವಸ್ಥಾನ ಇದು. ಡೆಲ್ಲಿಯಲ್ಲಿ ಅಕ್ಷರ್ಧಾಮ್ ನೋಡಿರ್ತೀರಾ, ಹಾಗೆ ಅಬುದಾಬಿಲಿ ಇದೇ ಥರ ಒಂದು ದೇವಸ್ಥಾನ ನೋಡಿರ್ತೀರಾ. 2 ದೇವಸ್ಥಾನದ ಇನ್ನೊಂದು ಬ್ರಾಂಚ್ ಇವಾಗ ನೀವು ನೋಡ್ತಾ ಇರೋದು. ಆಪ್ ಹಿ ಸಬ್ ಕುಚ್ देखते हो? ओके ओके, पूजा पाठ सब. ओके. सर आप किधर से हो सर? हम इंडिया से, गुजरात से है. ओके ओके. तो बहुत लोग आते हैं इधर हमारा? हाँ, बहुत आते हैं. ये रोटोरवा में 60,000 पॉपुलेशन है. हाँ, उसमें 2,000 इंडियन हिंदू है. ನೋಡಿ, ಅವ್ರು ಹೇಳ್ತಿದ್ದಾರೆ 60,000 ಜನಗಳು ರೋಟೊರೋವಲ್ಲಿದ್ದಾರಂತೆ. ಅದರಲ್ಲಿ 2,000 ಜನ ಭಾರತೀಯ ಹಿಂದೂಗಳಿದ್ದಾರಂತೆ. ಓಕೆ. और दूसरा भी आते हैं? नहीं, दूसरे तो सिर्फ देखने के लिए आते हैं. मगर आते हैं क्या? इनके हाँ, कोई आते हैं. आप अलाउ करते हो दूसरों को भी? हाँ, कोई दर्शन के लिए तो किसको अलाउ नहीं है. कोई भी आ सकता है, ऐसे कोई धर्म का रिस्ट्रिक्शन नहीं है? कोई रिस्ट्रिक्शन नहीं है. ಓಕೆ ಓಕೆ. बहुत अच्छा लगा, आप इतना अच्छा सेवा कर रहे हो. ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಪ್ರಸಾದ ಕೂಡ ಸಿಕ್ಕಿತು. ಬೇಸನ್ ಲಾಡು ಕೊಟ್ಟರು. ನೋಡಿ, ಶೂನ ನೋಡಿ, ಈ ಥರ ಶೂ ಮಣ್ಣು ಅಥವಾ ಹುಲ್ಲಿದ್ದರೆ ನ್ಯೂಜಿಲ್ಯಾಂಡಿಗೆ ಬರಬೇಕಾದ್ರೆ ಸಂಪೂರ್ಣವಾಗಿ ಕ್ಲೀನ್ ಮಾಡಿ ತೊಗೊಂಬನ್ನಿ. ಯಾಕೆ ಅಂದರೆ ಇದೇ ರೀತಿ ಹುಲ್ಲಿಟ್ಕೊಂಡು ಮಣ್ಣಿಟ್ಕೊಂಡು ತೊಗೊಂಬಂದರೆ ನ್ಯೂಜಿಲ್ಯಾಂಡ್ ಸರ್ಕಾರ ಏರ್ಪೋರ್ಟಲ್ಲಿ ನಿಮಗೆ $400 ಖಚಿತ ಫೈನ್ ಆಗುತ್ತೆ. $100 ಅಂದರೆ ಹತ್ತತ್ರ $5,700 ಬರುತ್ತೆ. ಲೆಕ್ಕ ಹಾಕೊಳ್ಳಿ. ಇಂಟು ಆಲ್ಮೋಸ್ಟ್ ಒಂದು $22,000 ಫೈನ್ ಕಟ್ಟಬೇಕಾಗತ್ತೆ. ಬರೀ ಹುಲ್ಲು ಮತ್ತು ಮಣ್ಣನ್ನು ನಿಮ್ಮ ಶೂಗೆ ಅಂಟಿಸ್ಕೊಂಡು ತಂದಿದ್ದಕ್ಕೆ. ಸೊ ಬಹಳ ಸ್ಟ್ರಿಕ್ಟಾಗಿದ್ದಾರೆ. ಮೊನ್ನೆ ನಮ್ಮ ಸ್ನೇಹಿತರೊಬ್ಬರೇ ಒಂದು ಆ್ಯಪಲ್ ತಂದುಬಿಟ್ಟು $400 ಫೈನ್ ಕಟ್ಟಿದ್ದಾರೆ. ಹಣ್ಣು, ಹೂವು, ಹಂಪಲು, ನಟ್ಸು, ಯಾವುದೇ ರೀತಿ ಅನ್ಡಿಕ್ಲೇರ್ಡ್ ಐಟಮ್ಸ್ ಅಂದರೆ ಡಿಕ್ಲೇರ್ ಮಾಡಬೇಕು. ಡಿಕ್ಲೇರ್ ಮಾಡಲಿಲ್ಲ ಅಂದರೆ ಚಾನ್ಸೇ ಇಲ್ಲ, ಬಿಡಲ್ಲ. ಡಿಕ್ಲೇರ್ ಮಾಡಿದ ಮೇಲೆ ಅಷ್ಟೇ ಇರಬೇಕು. ಈಗ 2 ಆ್ಯಪಲ್ ಅಂದರೆ, ಈಗ ಆ್ಯಪಲ್ ಇದೆ, ನಟ್ಸ್ ಇದೆ ಅಂತ ಡಿಕ್ಲೇರ್ ಮಾಡಿದ್ರೆ ಬೇರೆ ಏನಾದ್ರು ಆರೆಂಜ್ ಸಿಕ್ಕರೆ ಅದಕ್ಕೂ ಫೈನ್ ಹಾಕ್ತಾರೆ. ಸೊ ಈ ರೀತಿ ಯಾವುದೇ ಕಾರಣಕ್ಕೂ ಹುಲ್ಲು ಮಣ್ಣನ್ನು ಅಂಟಿಸ್ಕೊಂಡು ನ್ಯೂಜಿಲ್ಯಾಂಡ್ಗೆ ತರಬೇಡಿ ಶೂಗಳನ್ನ, ಚಪ್ಪಲಿಗಳನ್ನ. ಇವತ್ತಿನ ನಮ್ಮ ಮೊದಲ ಡೆಸ್ಟಿನೇಷನ್ನು ದೇವಸ್ಥಾನದ ನಂತರ ಆಗ್ರೋ ಡೋಮ್ ಅನ್ನೋ ಒಂದು ಬಹಳ ಅದ್ಭುತವಾದ ಫಾರ್ಮ್. ಇಲ್ಲಿ ನೀವು ಫಾರ್ಮ್ ಎಕ್ಸ್ಪೀರಿಯನ್ಸಸ್ ಅಂದರೆ ಹೇಗೆ ಕುರಿಗಳಿಂದ ಉಣ್ಣೆಯನ್ನು ತೆಗಿತಾರೆ, ಹಾಗೆ ಇಲ್ಲಿ ಫಾರ್ಮಿಂಗ್ ಫೆಸಿಲಿಟಿ, ಇನ್ನು ಸಾಕಷ್ಟು ವಿಷಯಗಳನ್ನು ಇಲ್ಲಿ ತಿಳ್ಕೊಬೋದು. ಚೆನ್ನಾಗಿರುತ್ತೆ. ಎಲ್ಲ ವಿಷಯಗಳನ್ನು ತೋರಿಸ್ತಾ ಹೋಗ್ತೀನಿ. ಮೊದಲು ವಿಡಿಯೋನ ಲೈಕ್ ಮಾಡಿಬಿಡಿ, ಹೈಪ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೆಲ್ಕಮ್. ಒಬ್ಬ ಮನುಷ್ಯನಿಗೆ ನ್ಯೂಜಿಲ್ಯಾಂಡಲ್ಲಿ 5 ಶೀಪ್ ಇದೆ. ಅಂದರೆ 5 ಮಿಲಿಯನ್ ಪಾಪ್ಯುಲೇಷನ್ ಇರೋದು, ಆದರೆ ಇಲ್ಲಿ 25 ಮಿಲಿಯನ್ ಶೀಪ್ ಪಾಪ್ಯುಲೇಷನ್ ಇದೆ. ಕುರಿಗಳ ಉಣ್ಣೆ ಇಲ್ಲಿ ಅತ್ಯಂತ ಹೆಚ್ಚು ಎಕ್ಸ್ಪೋರ್ಟ್ ಆಗುವಂತಹ ವಸ್ತು. ಇಲ್ಲಿ ನೀವು ನೋಡ್ಬೋದು ನ್ಯೂಜಿಲ್ಯಾಂಡ್ನ ಕುರಿಗಳನ್ನು ಆರಾಮಾಗಿ ಊಟ ಮಾಡ್ತಾಯಿವೆ. ಅಲ್ಲೋ ಮರಿ ಏನು ಮುದ್ದಾಗಿದೆ ನೋಡಿ.
ಸಖತ್ ಮುದ್ದಾಗಿದೆ. ಇದು ಯಾವುದೋ ಟಗರು, ಇದೆ ಟಗರು, ಸರ್ರಿ ಇದೆ ಸೈಜು, ಸಖತ್ ಮುದ್ದಾಗಿ ಕ್ಯೂಟಾಗಿದೆ ನೋಡಿ. ಹೇಗಿದೆಲ್ಲ ಹೆಂಗಿದೆ ಉಣ್ಣೆ ನೋಡಿ ಹೆಂಗಿದೆ ಅಂತ ಇದ್ರದ್ದು. ವಾವ್, ಸೈಜ್ ನೋಡಿದ್ರೇ ಭಯ ಆಗುತ್ತೆ. ಇದು ನೋಡ್ರಿ ಹೆಂಗಿದೆ ಅಂತ ಇದು ನೋಡೋದಕ್ಕೆ. ಅಬ್ಬಾ 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 ಅಬ್ಬಾ. ಕುರಿ ಕೂಡ ಒಂದೊಂದು ದೇಶದಿಂದ ಬಂದಿರೋದು ನೋಡಿ. ಲಾಸ್ಟ್ ಒನ್ ಸ್ವಿಟ್ಜರ್ಲ್ಯಾಂಡು, ಪಕ್ಕದ್ದು ಸ್ಪೇನು, ಪಕ್ಕದ್ದು ಇಂಗ್ಲೆಂಡು, ಆ ಥರ ಅಲ್ಲಿಂದ ತಂದು ಇಲ್ಲಿ ಬ್ರೀಡ್ ಮಾಡಿ ಇವತ್ತು ಇಲ್ಲೇ ಹೈಯೆಸ್ಟ್ ಇರೋದು ರಾಮ್ನಿ ಅಂತ ಬ್ರೀಡ್. ಹೆಂಗೆ ನೋಡಿ, ಯಾವತ್ತು ಈ ಥರ ಕುರಿಗಳು ಬಂದು ನಿಂತ್ಕೊಳ್ಳೋದು ನೋಡೇ ಇಲ್ಲ ರೀ. ಯಪ್ಪ, ಇವು ಸೌತ್ ಆಫ್ರಿಕಾದವನು ಡಾರ್ಪರ್, ಡಬಲ್ ಹಾರ್ನ್ ಇದೆ, ಡಬಲ್ ಹಾರ್ನ್. ತಿಂಗಳಿಗೆ ಒಂದ್ಸಲಿ ಈ ಥರ ಕಟ್ ಮಾಡ್ತಾರೆ. ಅದಾದಮೇಲೆ ಈ ಥರ ಉಣ್ಣೆಯನ್ನು ಶೇಖರಣೆ ಮಾಡ್ತಾರೆ. ಇದೇ ನಮಗೆ ಬಟ್ಟೆಗಳಾಗಿ ಉಪಯೋಗಕ್ಕೆ ಬರೋದು. ಅಯ್ಯೋ ಹೆಂಗಿದೆ ನೋಡ್ರಿ ಇದು. ಆ ಸ್ಮೆಲ್ ಇದೆ ಶೀಪ್ದು, ಬಟ್ ಮ್ಯಾಜಿಕ್. ವಾ, ಮನುಷ್ಯರು ಪ್ರಾಣಿಗಳನ್ನ ಹೆಂಗೆಲ್ಲ ಯೂಸ್ ಮಾಡ್ತೀವಿ ನಾವು ಬದುಕೋಕ್ಕೆ. ಸೊ ಹಾಲು ಕರಿಯೋಕ್ಕೆ ಸೆಲೆಕ್ಟ್ ಆಗಿದ್ದೀವಿ ನಾವು. ನ್ಯೂಜಿಲ್ಯಾಂಡ್. ಐ ಹಲೋ. ನ್ಯೂಜಿಲ್ಯಾಂಡಲ್ಲಿ Years ago, you guys walked the cow? No. Have you walked the cow? Sir. Tried once, yeah. Rub your hands. Only polite for the cow. Warm hands. Won't get moment. I'll just make sure. ಕೈ ಬೆಚ್ಚಿಗೆ ಮಾಡ್ಕೋಬೇಕಂತ ಫಸ್ಟು. Come on now, and we'll go 1, 2. There. Move your over here again. Perfect spot. 1, 2. 1, 2. ಸೊ ಹಾಲು ಕರಿಯೋ ಮುಂಚೆ ಕೈ ಬೆಚ್ಚ ಮಾಡ್ಕೋಬೇಕು. Hello, sir. ಹಲೋ. What's your name, my man? ರಾಮ್. And where you from? ಕರ್ನಾಟಕ. There you go. Are you ready, man? Yes. ನ್ಯೂಜಿಲೆಂಡ್. All right, mate. Grab the calendar book. Here we go. That's it. Keep squeezing. 1, Yeah. 2. I will build the pressure for you. Okay? We routine, man. Look at this. 1, 2. Stop playing if it milk it. Go faster. 1, 2. Keep going, mate. In the bucket. There you go. There's my man. Thank you, buddy. Thank you, thank you. Have a great trip. ಥ್ಯಾಂಕ್ ಯು. ಹಾಲು ಕರಿಯೋದು ಕಷ್ಟ ಇದೆ. ನ್ಯೂಜಿಲೆಂಡ್ ದೇಶದಲ್ಲಿ 1000-2000 ಕುರಿ ಇದ್ರೆ ಅವನು ಬಡವ ಅಂತೆ. ನ್ಯೂಜಿಲೆಂಡ್ ಕುರಿಗಳನ್ನ ಮೇಯಿಸೋದಕ್ಕೆ ಮುಖ್ಯವಾಗಿ 2 ರೀತಿಯ ನಾಯಿಗಳನ್ನ ಬಳಸ್ತಾರೆ, ಹಂಟವೆ ಮತ್ತೆ ಹೆಡ್ಡಿಂಗ್ ಡಾಗ್. ಹಂಟವೆ ನಾಯಿಗಳು ಕುರಿಗಳ ಹಿಂದೆ ಓಡ್ತಾ ಜೋರಾಗಿ ಬೊಗಳ್ತಾ ಅವುಗಳನ್ನ ಮುಂದಕ್ಕೆ ಓಡಿಸುತ್ತೆ. ಆದರೆ ಹೆಡ್ಡಿಂಗ್ ನಾಯಿಗಳು ಯಾವುದೇ ಶಬ್ದ ಮಾಡದೆ ತಮ್ಮ ತೀಕ್ಷ್ಣವಾದ ಕಣ್ಣಿನ ನೋಟದಿಂದನೇ ಕುರಿಗಳನ್ನ ಹೆದರಿಸಿ ಅವುಗಳು ಎಲ್ಲೂ ಚದುರು ಹೋಗದಂತೆ ಒಂದು ಕಡೆ ಸೇರಿಸುತ್ತೆ. ಈ 2 ತಳಿಗಳ ನಾಯಿಗಳು ಜೊತೆಯಾಗಿ ಸೇರಿ ಅಲ್ಲಿನ ರೈತರಿಗೆ ದೊಡ್ಡ ಕುರಿ ಹಿಂಡುಗಳನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಇಲ್ಲಾಂದ್ರೆ ಲಿಟರಲಿ ಇಂಪಾಸಿಬಲ್ ಅಷ್ಟು ಕುರಿಗಳನ್ನ ಮನುಷ್ಯರು ನೋಡ್ಕೊಳ್ಳೋದು. ನೀವು ನೋಡ್ತಾ ಇದ್ದೀರಾ ವಿಶ್ವದ ಮೂಲೆ ಮೂಲೆಯಿಂದ ಬಂದಂತಹ ಕುರಿಯ ತಳಿಗಳನ್ನು. ನಾವಿದ್ದೀವಿ ಆಸ್ಟ್ರೇಲಿಯಾದ ಬಹಳ ಸ್ಪೆಷಲ್ ಆದ ಒಂದು ಫಾರ್ಮ್ನಲ್ಲಿ, ಅಗ್ರೋಡಮ್ ಅಂತ. ಇಲ್ಲಿ ಎಷ್ಟು ರೀತಿಯ ಕುರಿಗಳು ಒಂದೇ ಜಾಗದಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂದರೆ ನಂಗೆ ನಿಜವೂ ಆಶ್ಚರ್ಯ ಆಯಿತು. ಇವತ್ತು ಇವರು ಮಾಡಿದಂತಹ ಶೋ ಕೂಡ ತುಂಬಾ ಸಖತ್ತಾಗಿತ್ತು. ಕುರಿಗಳ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ನ್ಯೂಜಿಲ್ಯಾಂಡಲ್ಲಿ.
1982ನೇ ಇಸ್ವಿ ತನಕ ಒಬ್ಬ ಮನುಷ್ಯನಿಗೆ 22 ಕುರಿಗಳು ಇದ್ವು ಈ ದೇಶದಲ್ಲಿ. ಹೋಗ್ತಾ ಹೋಗ್ತಾ ಎಲ್ಲರೂ ಮಟನ್ ಮಾಡ್ಕೊಂಡು ಬಾರ್ಬಿಕ್ಯೂ ಮಾಡ್ಕೊಂಡು ತಿಂದು ಖಾಲಿ ಮಾಡಿಬಿಟ್ರು. ಈಗ ಒಬ್ಬ ಮನುಷ್ಯನಿಗೆ 5 ಕುರಿಗಳು ಮಾತ್ರ ಇವೆ. ಆದ್ರೂ ಯೋಚನೆ ಮಾಡಿ 1:5 ರೇಷಿಯೋ. ಮನುಷ್ಯರು 5 ಮಿಲಿಯನ್ ಇದ್ದಾರೆ, ಅಂದರೆ ಹತ್ರ 50 ಲಕ್ಷ ಜನ ಇದ್ದಾರೆ ಈ ದೇಶದಲ್ಲಿ. ಆದರೆ ಕುರಿಗಳು ಆಲ್ಮೋಸ್ಟ್ 5 ಪಟ್ಟಿದೆ. ಬಹಳ ಯುನೀಕಾದ ತಳಿಗಳು, ಒಂದೊಂದು ಲುಕ್ಕು ಒಂದೊಂದು ರೀತಿ ಇದೆ. ಮತ್ತು ಶಿಯರ್ ಉಲ್ ಸೈಜ್ ಇದೆಯಲ್ಲ ಅದು ಕೂಡ ಸಿಕ್ಕಾಪಟ್ಟೆ ಡಿಫ್ರೆಂಟು. ಇವಾಗ ನಮ್ಗೆ ಆ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ರು ಪ್ರತಿಯೊಂದನ್ನು. ಆಮೇಲೆ ಒಂದು ಬಹಳ ಯುನೀಕಾದ ಒಂದು ಕುರಿ ಇತ್ತು. ಅದೇನು ಮಾಡ್ತು ಅಂದರೆ ಅದಕ್ಕೆ ಶೇವಿಂಗ್ ಮಾಡಿಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಹೋಗಿ ಒಂದು ಗುಹೆ ಒಳಗೆ ಕೂತ್ಕೊಂಡ್ಬಿಟ್ಟಿತ್ತು 6 ವರ್ಷಗಳ ಕಾಲ. ಅದು ಫೈನಲಿ ಸಿಕ್ಕಾಗ ಅದ್ರ ಮೈ ಮೇಲೆ 27 kg ಉಣ್ಣೆ ಇತ್ತಂತೆ. ಅದನ್ನು ತೆಗೆದು ಆಲ್ಮೋಸ್ಟ್ ಒಂದು 20-30 ಸೂಟ್ಸ್ ಮಾಡ್ಬೋದು, ಅಷ್ಟು ಹುಲ್ಲು ಮೈ ಮೇಲೆ ಇತ್ತಂತೆ. ಅದು ಬಹಳ ಫೇಮಸ್ ಆದ ನ್ಯೂಜಿಲೆಂಡ್ ಕುರಿ, ಅದ್ರ ಹೆಸರು ಮರೆತುಬಿಟ್ಟೆ. ಸೊ ಈ ಥರ ಬಹಳ ಯುನೀಕಾದ ವಿಷಯಗಳು ಕುರಿಗಳ ಮೇಲೆ ಈ ದೇಶದಲ್ಲಿ ನಿಮಗೆ ಕೇಳೋದಕ್ಕೆ ಓದೋಕ್ಕೆ ಸಿಗುತ್ತೆ. ಇವತ್ತು ಈ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ನಿಜವಾಗ್ಲೂ ಬಹಳ ಖುಷಿ ಕೊಟ್ಟಿದೆ. ವಾವ್, ವಾಟ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಹಾಗೆ ಈ ಕಡೆ ಬಂದರೆ ನೀವು ನ್ಯೂಜಿಲೆಂಡ್ ದೇಶದ ಗಾರ್ಡ್ ಡಾಗ್ಸ್ನ ನೋಡ್ಬೋದು. ಇದು ಸಾಮಾನ್ಯವಾದ ನಾಯಿಗಳಲ್ಲ. ಒಂದೇ ಸಾರಿ ಆಲ್ಮೋಸ್ಟು 100 ಕಮ್ಯಾಂಡ್ಗಳನ್ನು ಅರ್ಥ ಮಾಡ್ಕೊಳ್ಬಲ್ಲಂತಹ ನಾಯಿಗಳು. ನಿಮ್ಮ ಮಾತನ್ನ ಎಷ್ಟು ಚೆನ್ನಾಗಿ ಕೇಳುತ್ತೆ ಅಂದರೆ 100 ಕಮ್ಯಾಂಡ್ಸ್ ಅಂದರೆ ಅಷ್ಟು ಸುಲಭದ ಮಾತಲ್ಲ. ಒಂದು ವಿಸಲ್ನ ಅರ್ಥ ಮಾಡ್ಕೊಳ್ಳುತ್ತೆ, ಪ್ರತಿಯೊಂದು ವಿಚಾರನೂ ಅರ್ಥ ಮಾಡ್ಕೊಳ್ಳುತ್ತೆ. ಬಟ್ ಮನುಷ್ಯರಿಗೆ ಬಹಳ ಫ್ರೆಂಡ್ಲಿ. ಮತ್ತು ಬ್ಯಾಕಿಂಗ್ ಅಂತ ಮಾಡುತ್ತೆ. ಬ್ಯಾಕಿಂಗ್ ಅಂದರೆ ಹೇಗೆ ಕುರಿಗಳನ್ನು ಕವರ್ ಮಾಡೋದು. ಸೊ ಆ ಒಂದು ಟೆಕ್ನಿಕ್ ಕೂಡ ಇದಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ. ಬಹಳ ಮುದ್ದಾದ ಶೋ ಇವತ್ತು ಮಾಡಿದ್ದು. ರಿಯಲಿ ಲೈಫಲ್ಲಿ ಒಂದು ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಕರಿಬೋದು. ಸೊ ಈ ಒಂದು ಶೀಪನ್ನು ಶೇರಿಂಗ್ ಅಂತ ಮಾಡ್ತಾರಲ್ಲ, ಅಂದರೆ ಶೇವ್ ಮಾಡ್ತಾರಲ್ಲ ಅದರ ಹುಲ್ಲನ್ನ, ಅದಕ್ಕೆ ಬಳಕೆ ಮಾಡುವಂತಹ ಎಕ್ವಿಪ್ಮೆಂಟು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾರೆ. ಎಣ್ಣೆ ಹಾಕೊಂಡ ನಂತರ ಸೇಮ್ ನಮ್ಮ ಗಡ್ಡ ಟ್ರಿಮ್ ಮಾಡ್ಕೋತೀವಲ್ಲ, ಗಡ್ಡ ಟ್ರಿಮ್ ಮಾಡ್ಕೊಳ್ಳೋ ಥರ ಇಡೀ ಬಾಡಿನ ಟ್ರಿಮ್ ಮಾಡ್ತಾರೆ. ಇಲ್ಲಿಂದ ಇಳಿಬೇಕು. Jump off, guys. Jump off. You can jump off now. Alrighty, so you're going to have to hop off the trailer, okay? And I'm going to give you some food, because these guys will only love you if you have food. Watch your guys' feet, okay? Because these girls are quite big. ಏನು ಬುದ್ಧ ಇದೆ ಇವರು ಪ್ರಾಣಿಗಳು. ವಾವ್, ಸಕ್ಕತ್ತಾಗಿತ್ತು. ಬಾ, ಕೈಯೇ ಕಡ್ಕೊಂಡ್ಬಿಡುತ್ತೆ. ಹೆಂಗಿದೆ ನೋಡ್ರಿ ನ್ಯೂಜಿಲೆಂಡ್ ಕುರಿಗಳು. ವಾವ್, ಯಾವುದೋ ಒಂದು ಕುರಿ ಸಖತ್ತಾಗಿ ಒದ್ಬಿಡ್ತು ರೀ ಒದಿಬಾರ ಜಾಗಕ್ಕೆ. ಅಯ್ಯೋ, ಊಟ ಕೊಡಲಿಲ್ಲ ಅಂತ ತೆಗೆದು ಒದ್ಬಿಡ್ತು ತಬಾರಂತ. ಹಸುಗಳು. ಅದು ಅದರ ಹೆಸರು ಬ್ರಾಹ್ಮಣ್ ಅಂತೆ. ಭಾರತ ದೇಶದ ತಳಿ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡಲ್ಲಿ ಸಿಗೋದಂತೆ. ಇನ್ನೊಂದು ರೀತಿಯ ಪ್ರಾಣಿಗಳು ಫಾರ್ಮಲ್ಲಿ, ಇದನ್ನು ಕೂಡ ಫೀಡ್ ಮಾಡೋಕ್ಕೆ ಬಂದಿದ್ದೀವಿ. ತುಂಬ ಶೈ ಸ್ವಭಾವದ ಪ್ರಾಣಿಗಳಂತೆ. ಬಾ, ಊಟದ ಕೊಡ್ತೀವಿ ಬಾ. ನೋಡೋದು ಸ್ವಲ್ಪ ಜಿಂಕೆಗಳ ಥರ ಇವೆ. ಫಾರ್ಮ್ನ ಹೇಗೆ ಮೇಂಟೈನ್ ಮಾಡಬೇಕು, ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ನಾವು ಈ ಒಂದು ನ್ಯೂಜಿಲೆಂಡ್ನ ಅಗ್ರೋಡೋಮಿಂದ ನೋಡಿ ಕಲಿಬೋದು. ನೋಡಿ ಹೆಂಗಿದೆ ಅಂತ, ಎಂಥ ವಾತಾವರಣ, ಎಂಥ ಜಾಗ. ಹೆಂಗಿದೆ ನೋಡಿ ಇದು ಪ್ರಾಣಿ. ಹಲೋ, Alright, I'm going to give you some food, because I'll only love you if you have food. If you don't have food, ವಾಟ್ ಇಸ್ ದ ನೇಮ್ ಆಫ್ ದಿಸ್ ಅನಿಮಲ್? alpaca. ಆಲ್ಪೆಕಾ. ಆಲ್ಪೆಕಾ ಅಂತ ಇದ್ರೆ ಹೆಸರು. Remember, alpacas do spit. Okay? Small amount of food on your hand. ಎಲ್ಲ ಬರ್ತದೆ ನೋಡಿ. ಇದು ಬಿಳಿ ಕಲರ್ ಅಲ್ಪೆಕಾ. ಇದಕ್ಕೆ ಸ್ವಲ್ಪ ಕೊಡ್ತೀನಿ, ಎಲ್ಲದಕ್ಕೂ ಕೊಡ್ತೀನಿ. ಸಾಕು. ಇದು ನೋಡಿ, ಇದು ಕಪ್ಪಗಿದೆ, ಇದಕ್ಕೆ ಕೊಡ್ತೀನಿ. ವಾವ್,
ಈ ಪ್ರಾಣಿ ಹೆಸರು ಅಲ್ಪಕ ಅಂದ್ಬಿಟ್ಟು. ಪಕ್ಕ ಅಂತ ತಿನ್ಬಿಡುತ್ತೆ. ಹಿಂಗೆ ಬೆರಳು ಕೊಟ್ಟರೆ ಬೆರಳೆ ತಿನ್ಕೊಂಡ್ಬಿಡುತ್ತಂತೆ. ಅದಕ್ಕೆ ಕೈನ ಅಗಲ ಮಾಡಿ ಫ್ಲ್ಯಾಟಾಗಿ ಕೊಡಬೇಕು. ನೋಡಿ ಏನು ಮುದ್ದಾಗಿದೆ ಪ್ರಾಣಿ. ವಾ ಇದಕ್ಕೆ ಊಟ ಇಟ್ಟಿದ್ದಾನೆ. ಆ ಹುಲ್ಲನ್ನು ಹೆಂಗೆ ತಿಂತಾವೆ ನೋಡಿ. ವಾವ್ ಎಷ್ಟು ಅಗಲವಾಗಿದೆ, ಎಷ್ಟು ದೊಡ್ಡದಾಗಿದೆ ಇದ್ರ ಊಟ ನೋಡಿ, ಎಷ್ಟೊಂದಿದೆ. ವಾವ್ ಸೂಪರ್ ಎಕ್ಸ್ಪೀರಿಯನ್ಸ್. ನೋಡಿ ಕೂದಲು ಜಾಸ್ತಿ ಇದೆ ನನಗೆ. ನೀವು ನೋಡ್ತಾ ಇದ್ದೀರಾ ಕಿವಿ ಫ್ರೂಟ್ ಆರ್ಚರ್ಡ್. ಬಹಳ ವರ್ಷಗಳಿಂದ ಆಸೆ ಇತ್ತು ಕಿವಿ ಫ್ರೂಟ್ ಬೆಳೆಯೋ ಜಾಗಕ್ಕೆ, ದೇಶಕ್ಕೆ ಬರಬೇಕು ಅಂತ. ಕೊನೆಗೂ ಬಂದಿದ್ದೀನಿ. ಕಿವಿ ಆರ್ಚರ್ಡ್ನ ನೀವು ನೋಡ್ತಾ ಇದ್ದೀರಾ. ಈಗ ಇನ್ನೂ ಕಾಯಿ ಕಡಿದ್ರೆ ಅಲ್ಲೇ ಉದುರೋಗ್ಬಿಡುತ್ತಂತೆ, ಅಷ್ಟು ಗಟ್ಟಿರುತ್ತಂತೆ. ಇನ್ನೂ ಟೈಮ್ ಬೇಕಿದಕ್ಕೆ. ಸೊ ಸಮಯ ತಗೊಂಡು ಹಣ್ಣಾಗತ್ತೆ ನಿಧಾನಕ್ಕೆ. ಇದು ಈ ಒಂದು ದೇಶದ ರಾಷ್ಟ್ರೀಯ ಹಣ್ಣು. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಕಿವಿ ಫ್ರೂಟ್ ಹಣ್ಣಿನ ಆರ್ಚರ್ಡನ್ನು ನಾನು ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ ನನಗಂತೂ. ಒಂಥರ ಅದ್ರ ಮೇಲೆ ಈ ಪ್ರಾಣಿಗಳ ಮೇಲೆ ಇರುತ್ತಲ್ಲ ಆ ರೀತಿ ಒಂದು ಫರ್ ರೀತಿಯ ಟೆಕ್ಸ್ಚರ್ ಇದೆ. ಸೂರ್ಯನ ಕಿರಣ ಅದರ ಮೇಲೆ ಬೀಳ್ತಿರೋದು ಮತ್ತು ಆ ಒಂದು ಗೋಲ್ಡನ್ ಕಂದು ಬಣ್ಣ ಗೋಲ್ಡ್ಗೆ ಟರ್ನ್ ಆಗ್ತಿರೋದು ನೋಡೋದಕ್ಕೆ ಖುಷಿ ಆಗ್ತಾಯಿದೆ. ಇಡೀ ವಿಶ್ವಕ್ಕೆ ಗೊತ್ತಿರೋದು ಕಿವಿ ಫ್ರೂಟು ನ್ಯೂಜಿಲ್ಯಾಂಡ್ ಅವರು ಇನ್ವೆಂಟ್ ಮಾಡಿದಂತಹ ಫ್ರೂಟು ಅಂತ. ಬಟ್ ಆ್ಯಕ್ಚುಲಿ ತಪ್ಪು. ಇದು ಆ್ಯಕ್ಚುಲಿ ಒರಿಜಿನ್ ಎಲ್ಲಿ ಗೊತ್ತಾ, ಚೈನಾ ದೇಶದ್ದು. ಏನಾಯ್ತಪ್ಪ ಆ ಸ್ಟೋರಿ ಅಂದರೆ, ಈ ಕಿವಿ ಹಣ್ಣಿದೆಯಲ್ಲ ಆ್ಯಕ್ಚುಲಿ ಇದರ ಹೆಸರು ಮಕಾವ್ ಪೀಚ್ ಅಂತ. ಚಾಂಗ್ಜಿಯಾಂಗ್ ವ್ಯಾಲಿ ಅಂತ ಇದೆ ಚೈನಾ ದೇಶದಲ್ಲಿ. ಅಲ್ಲಿ ಸಿಗ್ತಾ ಇದ್ದಂತಹ ಒಂದು ರೀತಿಯ ಗೂಸ್ಬೆರಿ ಅಥವಾ ನಲ್ಲಿಕಾಯಿಯ ರೀತಿಯ ಹಣ್ಣು. 1904ನೇ ಇಸ್ವಿಯಲ್ಲಿ ಚೀನಾ ದೇಶಕ್ಕೆ ಭೇಟಿ ಕೊಟ್ಟ ನ್ಯೂಜಿಲೆಂಡ್ನ ಸ್ಕೂಲ್ ಪ್ರಿನ್ಸಿಪಲ್ ಇಸಾಬೆಲ್ ಫೇಜರ್ ಅವರು ಅಲ್ಲಿಂದ ಮಕಾವ್ ಪೀಚ್ ಅಥವಾ ಚೈನೀಸ್ ಗೂಸ್ಬೆರಿಯ ಸೀಡ್ಸನ್ನು, ಬೀಜಗಳನ್ನು ನ್ಯೂಜಿಲೆಂಡ್ ದೇಶಕ್ಕೆ ತಂದರು. ಆರ್ಕಿಡಿಸ್ಟ್ ಅಲೆಕ್ಸಾಂಡರ್ ಆಲಿಸನ್ ಅನ್ನೋರು ಆ ಒಂದು ಸೀಡ್ಸನ್ನು ಇಲ್ಲಿ ನ್ಯೂಜಿಲೆಂಡಲ್ಲಿ ಫಸ್ಟ್ ಟೈಮು ಪ್ಲ್ಯಾಂಟ್ ಮಾಡಿದ್ರು. 1910ನೇ ಇಸ್ವಿಯಲ್ಲಿ ಈ ವೈನ್ಸಲ್ಲಿ ಫಸ್ಟ್ ಟೈಮ್ ಈ ಒಂದು ಹಣ್ಣು ಹೊರಗೆ ಹೊಮ್ತು. ಅದಾದಮೇಲೆ ಸಕ್ಸಸ್ಫುಲಿ ಬೆಳೆದ ನಂತರ ಇದನ್ನು US ಎಕ್ಸ್ಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಬಟ್ ಜಾಸ್ತಿ ಜನಕ್ಕೆ ಈ ಒಂದು ಹಣ್ಣಿನಲ್ಲಿ ಇಂಟ್ರೆಸ್ಟ್ ಅಥವಾ ಆಸಕ್ತಿ ಇರಲಿಲ್ಲ. ಇದು ಸೇಮು ದ್ರಾಕ್ಷಿ ರೂಪದಲ್ಲಿ ಬೆಳೆಯುವಂತಹ ಒಂದು ಹಣ್ಣು. ಇದು ಸ್ಟ್ಯಾಂಡಲೋನ್ ಪ್ಲ್ಯಾಂಟ್ ಅಲ್ಲ, ಆರ್ಚರ್ಡ್ ರೀತಿಯಲ್ಲಿ, ವೈನ್ಸ್ ರೀತಿಯಲ್ಲಿ, ಒಂದು ಹೇಗೆ ನಾವು ಗ್ರೇಪ್ಸ್ ಗಿಡಗಳನ್ನು ಬೆಳಿತೀವಲ್ಲ ಅದೇ ರೀತಿ ಆರ್ಚರ್ಡಲ್ಲಿ ಇದನ್ನು ಕೂಡ ಬೆಳಿಬೇಕು. ಈ ಪ್ರದೇಶದಲ್ಲಿರುವಂತಹ ವಾಲ್ಕ್ಯಾನಿಕ್ ಸಾಯಿಲ್ ಮತ್ತು ಅದರಲ್ಲಿರುವಂತಹ ಖನಿಜಾಂಶ ಮತ್ತು ಪಕ್ಕಾ ಸನ್ಶೈನ್ ಮತ್ತು ತುಂಬ ಕೋಲ್ಡ್ ಆಗಲ್ಲ ಇಲ್ಲಿ, ಅಥವಾ ಫ್ರೀಸಿಂಗ್ ವಿಂಟರ್ಸ್ ಇರಲ್ಲ. ಅದಕ್ಕೋಸ್ಕರ ಕಿವಿ ಫ್ರೂಟು ಕರೆಕ್ಟಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಣ್ಣನ್ನು ಸ್ಪೆಷಲ್ ಆದ ಹಂದಿಗಳು. ವಾವ್ ಏನು ಬೇಕು? ಕಿವಿ ಹಣ್ಣಿನ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಅದನ್ನು ಬೆಳೆಯೋದಕ್ಕೆ ಕಷ್ಟ. ಯಾಕೆ ಅಂದರೆ ಅದಕ್ಕೆ ಪಾಲಿನೇಷನ್ ಅವಶ್ಯಕತೆ ಇದೆ. ಅಂದರೆ ಹನಿ ಬೀಸ್ನ ಪಾಲಿನೇಷನ್ನು ಮತ್ತು ಕಿವಿ ಪ್ಲ್ಯಾಂಟ್ಗಳಿಗೆ ಮೇಲ್ ಮತ್ತು ಫೀಮೇಲ್ ವಿಂಗಡಣೆ ಇದೆ. ಸೊ ಎರಡನ್ನೂ ಜೊತೆಯಾಗಿ ನಿಲ್ಲಿಸಿ ಅದನ್ನು ಡೆಸಿಷಿಯಸ್ ಅಂತ ಹೇಳ್ತಾರೆ. ಸೊ ಈ ಮೇಲ್ ಫಿಮೇಲ್ನ ಜೊತೆಗಿಟ್ಟು ದೇ ಡಿಪೆಂಡ್ ಆನ್ ಹನಿ ಬೀಸ್ ಫಾರ್ ಪಾಲಿನೇಷನ್ ಆದಾಗಲೇ ಬರೀ ಫೀಮೇಲ್ ಮಾತ್ರ ಫ್ರೂಟನ್ನು ಕೊಡುತ್ತೆ. ನಾವೆಲ್ಲ ಅಂದ್ಕೊಂಡಿರ್ತೀವಿ ಬರೀ ಕಿವಿ ಫ್ರೂಟನ್ನು ನಾವು ತಿನ್ನೋದಕ್ಕೆ ಮಾತ್ರ ಬಳಕೆ ಮಾಡ್ತೀವಿ ಅಂತ. ಆದರೆ ಇನ್ನೊಂದು ಬಹಳ ಮುಖ್ಯವಾದ ಉಪಯೋಗ ಕಿವಿ ಫ್ರೂಟಿಂದ ಇದೆ. ಅದೇನಪ್ಪ ಅಂದರೆ ಅದು ಒಂದು ರೀತಿಯ ಮೀಟ್ ಟೆಂಡನೈಸರ್. ಇದರೊಳಗೆ ಆ್ಯಕ್ಟಿನಿಡಿನ್ ಅನ್ನೋ ಒಂದು ಎನ್ಸೈಮ್ ಇದೆ. ಇದೇನು ಮಾಡುತ್ತೆ ಅಂದರೆ ಮೀಟ್ ಇದೆಯಲ್ಲ ಅದನ್ನು ಬ್ರೇಕ್ ಡೌನ್ ಮಾಡಿ ಟೆಂಡರೈಸ್ ಮಾಡುತ್ತೆ. ಈಗ ನಾವು ಮ್ಯಾರಿನೇಷನ್ ಮಾಡೋದಕ್ಕೆ ಉಪಯೋಗ ಮಾಡ್ಬೋದು. ಆ ರೀತಿಯ ಒಂದು ಕಾಂಪೌಂಡ್ ಇದರಲ್ಲಿದೆ. ಇದರ ಡಿಸಡ್ವಾಂಟೇಜ್ ಏನು? ಇದರಲ್ಲಿ ಮಿಲ್ಕ್ ಶೇಕ್ಸ್ ಮಾಡೋಕ್ಕಾಗಲ್ಲ. ಕಿವಿ ಫ್ರೂಟಲ್ಲಿ ಆ ಎನ್ಸೈಮ್ ಇರೋದ್ರಿಂದ ನೀವು ಮಿಲ್ಕ್ ಶೇಕಿಗೆ ಹಾಕಿದ್ರೆ ಅದು ಮೊಸರು ರೀತಿ ಹಾಲು ಒಡೆದೋಗುತ್ತೆ. ನ್ಯೂಜಿಲ್ಯಾಂಡ್ ದೇಶದಲ್ಲಿರುವಂತಹ ಕಿವಿ ಫ್ರೂಟನ್ನು ಸಂಪೂರ್ಣವಾಗಿ ಓನ್ ಮತ್ತು ಮಾರ್ಕೆಟ್ ಮಾಡ್ತಿರೋರು ಜೆಸ್ಪ್ರಿ ಅನ್ನೋ ಒಂದು ಕಂಪ್ನಿ. ಈ ಕಂಪ್ನಿ ಮಾರ್ಕೆಟ್ ಲೀಡರ್ಸು. ಸೊ ಒಬ್ಬ ಸ್ಕೂಲ್ ಪ್ರಿನ್ಸಿಪಲ್
ತಂದಂತಹ ಸೀಡ್ಸನ್ನು ಹೇಗೆ ಉಪಯೋಗಿಸ್ಕೊಂಡು ಒಂದು ದೊಡ್ಡ ಎಕನಾಮಿನೇ ಡಿರೈವ್ ಮಾಡ್ಕೊಳ್ತು ನ್ಯೂಜಿಲೆಂಡ್ ದೇಶ ಅನ್ನೋದನ್ನು ನಾವು ಇದರಿಂದ ಅರ್ಥ ಮಾಡ್ಕೋಬೋದು. ಚೈನಾ ದೇಶ ಜಪಾನ್ ದೇಶದಿಂದ ಬುಲೆಟ್ ಟ್ರೈನ್ ಕಲ್ತ್ಕೊಂಬಂದು ಜಪಾನನ್ನೇ ಬೀಟ್ ಮಾಡ್ತು. ಅದೇ ರೀತಿ ನ್ಯೂಜಿಲೆಂಡ್ ದೇಶ ಚೈನಾಯಿಂದ ಸೀಡ್ಸ್ ತಂದು ಒಂದು ದೊಡ್ಡ ಕಿವಿ ಇಂಡಸ್ಟ್ರಿನೇ $1 ಬಿಲಿಯನ್ ಕಿವಿ ಇಂಡಸ್ಟ್ರಿನ ಸೆಟಪ್ ಮಾಡ್ತು. ಇವೆಲ್ಲ ನಮಗೆ ಲೆಸನ್ಸ್. ಇಡೀ ಫಾರ್ಮಲ್ಲಿ ಸಿಕ್ಕಾಪಟ್ಟೆ ಪಿಕ್ಕೆ ತುಳಿದ ಮೇಲೆ ನೋಡಿ ಅದಕ್ಕೂ ಫೆಸಿಲಿಟಿ ಮಾಡಿದ್ದಾರೆ. ನ್ಯೂಜಿಲೆಂಡಲ್ಲಿ ಹೆಂಗೆ ಪ್ಲ್ಯಾನಿಂಗು ಎಕ್ಸಿಕ್ಯೂಷನ್ ಮಾಡ್ತಾರೆ ಅಂದರೆ ಒಂದು ಫಾರ್ಮ್ ಟೂರ್ನ ಹೆಂಗೆ ಮಾಡಿಸ್ಬೇಕು ಜನಗಳಿಗೆ, ಹೇಗೆ ಅವ್ರಿಗೆ ಎಕ್ಸ್ಪೀರಿಯನ್ಷಿಯಲ್ ಫೀಲಿಂಗ್ ಕೊಡಬೇಕು, ಪ್ರತಿಯೊಂದನ್ನು ಗಮನ ಕೊಡ್ತಾರೆ. ಕಡೆದಾಗಿ ಇಲ್ಲಿ ವಾಷಿಂಗ್ ಸ್ಟೇಷನ್ ಮಾಡಿದ್ದಾರೆ. ಬ್ರಷ್ಷು ಮತ್ತು ಏನು ಜೆಟ್ ಇಟ್ಟಿದ್ದಾರೆ. ನಿಮ್ಮ ಕಾಲನ್ನ ಅಂದರೆ ಶೂನ ತೊಳ್ಕೊಂಡು ನೀಟಾಗಿ ಬ್ರಷಲ್ಲಿ ಉಜ್ಕೊಂಡು ಇಲ್ಲಿಂದ ಹೋಗ್ಬೋದು. ನೋಡಿ ಬ್ರಷ್ಷು, ಜೆಟ್ಟು. ಇವಾಗ All process, please. Show the whole process. ನೆನ್ನೆ ಮೊನ್ನೆಲ್ಲ ಥಂಡಿ ಇತ್ತು, ಇವತ್ತು ಬಿಸಿಲು ಬಂದಿದೆ. ಅದಕ್ಕೆ ಐಸ್ ಕ್ರೀಮ್ ತಿನ್ನೋ ಮನಸ್ಸಾಗ್ತದೆ. ನ್ಯೂಜಿಲೆಂಡ್ ತನ್ನ ಡೈರಿಗೆ, ಐಸ್ ಕ್ರೀಮ್ಗೆ, ಮೊಸರಿಗೆ, ಹಾಲಿಗೆ ಸಿಕ್ಕಾಪಟ್ಟೆ ಫೇಮಸ್ಸು. 1980ನೇ ಇಸ್ವಿಯಿಂದ ಇರುವಂತಹ ಲೇಡಿ ಜೇನ್ಸ್ ಐಸ್ ಕ್ರೀಮ್ ಪಾರ್ಲರ್ ನೋಡಿದೆ ರೋಟರಾವಲ್ಲಿ. ಟ್ರೈ ಮಾಡೋಣ ಒಂದು ಸ್ಕೂಪ್ ಆಫ್ ಐಸ್ ಕ್ರೀಮ್ನ. ಇಲ್ಲಿ 50 ಫ್ಲೇವರ್ ಇದೆಯಂತ. ಇಲ್ಲಿ ಯಾವುದಾದ್ರು ಬೆಸ್ಟ್ ಫ್ಲೇವರ್ ಅದನ್ನು ಟ್ರೈ ಮಾಡೋಣ. ಡಬಲ್ ಸ್ಕೂಪ್ ಕೇಳಿದ್ದೀನಿ ಮೇಡಮ್ಗೆ. ಇಲ್ಲಿಯ ಮೋಸ್ಟ್ ಫೇಮಸ್ 2 ಫ್ಲೇವರ್ ಕೊಡಿ ಅಂತ ಕೇಳಿದೆ. ವಿಚ್ ಒನ್ ಇಸ್ ದಿಸ್? ಮೇಪಲ್ ಫಡ್ಜ್ ಆ್ಯಂಡ್ ವಾಲ್ನಟ್. ಓಕೆ. ಒನ್ ಮೋರ್ ಇಸ್ ಹೋಕಿ ಪೋಕಿ. ಓಕೆ, ಇನ್ನೊಂದು ಹೋಕಿ ಪೋಕಿ. ಸೊ ಇದ್ರ ಜೊತೆಗೆ ಹಾಟ್ ಕ್ಯಾರಮೆಲ್ ಮತ್ತು ವಿಪ್ಡ್ ಕ್ರೀಮ್ ಹಾಕ್ಕೊಡ್ತಾರಂತೆ. ಅದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಸೊ ನಮ್ಮ ಐಸ್ ಕ್ರೀಮ್ ಸಿದ್ಧವಾಗಿದೆ. ವಾವ್, ಲುಕ್ಸ್ ವೆರಿ ಗುಡ್. ಥ್ಯಾಂಕ್ ಯು. ಸೊ ಇದನ್ನಿಲ್ಲಿ ಇಡೋಣ. ಇವಾಗ ಪೇಮೆಂಟ್ ಮಾಡೋಣ. ವಾವ್, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಐಸ್ ಕ್ರೀಮು. ವಿಪ್ಡ್ ಕ್ರೀಮ್ ಹಾಕಿದ ಮೇಲೆ ಫಸ್ಟ್ ಐಸ್ ಕ್ರೀಮ್ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡಲ್ಲಿ ತಿಂತಾ ಇರೋದು. ಸೂಪರ್ ಸೂಪರ್ ಸೂಪರ್. $8.50 ಆಯಿತು. ಲೆಕ್ಕ ಹಾಕೊಳ್ಳಿ, ಇಂಟು $57. ಆಲ್ಮೋಸ್ಟ್ ಒಂದು $400 ಐಸ್ ಕ್ರೀಮ್. ಅದರ ಐಸ್ ಕ್ರೀಮ್ ತಿಂತಾರೆ. ವಿಚ್ ಫ್ಲೇವರ್? You are from Tamil? ಕರ್ನಾಟಕ. Karnataka. ಆಪ್ Telugu. ತೆಲುಗು ಬಾಗುನಾರಾ? Bagundi. ಹಾಂ, ಯುವರ್ ನಾನ್ ವೇಷನ ಆ್ಯಂಡ್ ಉಮಾ ತೆಲುಗು, ಆಲ್ ಮೈ ಫ್ರೆಂಡ್ಸ್. Oh, ಯಾ, ಐ ಆಮ್ ಆಲ್ಸೋ ಯೂಟ್ಯೂಬರ್ ಫ್ರಮ್ ಕರ್ನಾಟಕ. channel. ಗ್ಲೋಬಲ್ ಕನ್ನಡಿಗ. Global Kannadiga. ಯಾ, ವಿಚ್ ಐಸ್ ಕ್ರೀಮ್ ಆರ್ ಯು ಈಟಿಂಗ್ ಬ್ರೋ? It's raspberry and vanilla. ಸೇಮ್ ಮೇರಿ ಜೇನ್ಸ್, ದಟ್ ಸೇಮ್ ಶಾಪ್ ರೈಟ್? Yeah. ಹಾಂ, ಓಕೆ. ಐಸ್ ಕ್ರೀಮ್ ತಿನ್ನೋ ಸಮಯ. ಇಲ್ಲಿ ಕ್ಯಾರಮೆಲ್ ಹಾಕಿದ್ದಾನೆ, ಕ್ರೀಮ್ ಹಾಕಿದ್ದಾನೆ, ಐಸ್ ಕ್ರೀಮು ಮೂರನ್ನು ಜೋಡಿಸ್ಬಿಟ್ಟು ನೋಡಿ. ಸೂಪರ್, ಸಕ್ಕತ್ತಾಗಿದೆ. ಏನು ಕ್ವಾಲಿಟಿ ಆಫ್ ಐಸ್ ಕ್ರೀಮ್ ಗುರು. ಕ್ಯಾಮ್ರಾಮ್ಯಾನ್ ಬಿಕ್ರಮ್ ಒಂದಿಗೆ ಗ್ಲೋಬಲ್ ಕನ್ನಡಿಗ, ರೋಟರಾವಾ, ನ್ಯೂಜಿಲೆಂಡ್.